ಸಂಕಲ್ಪವನ್ನ ತೊಟ್ಟು ನಾವು ದಾಪುಗಳನ್ನು ಹಾಕ್ತಾ ಇದ್ದೇವೆ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿನ ಪಡೆದುಕೊಳ್ಳದೇನೆ, ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೂ ಅಂದ್ರೆ ಆ ಪುಣ್ಯಾತ್ಮನನ್ನ ಹೆತ್ತಂತ ತಾಯಿಯವರು ಕೂಡ ದೂರ ಆದಾಗ ಪ್ರಧಾನಮಂತ್ರಿಗಳು 2 ತಾಸುಗಳ ಕಾಲ ಅಲ್ಲಿ ಹೋಗ್ತಾರೆ, ಅಂತ್ಯ ಸಂಸ್ಕಾರನ ಮುಗಿಸ್ತಾರೆ. ತದನಂತರ ದೆಹಲಿಗೆ ತೆರಳಿ ಕಚೇರಿಯಲ್ಲಿ ಕೂತು ಪ್ರಧಾನಮಂತ್ರಿಗಳಾಗಿ ಕೆಲಸನ ಮಾಡ್ತಾರೆ. ಇದು ನಾವು ಕಲ್ಪನೆಗೂ ಕೂಡ ಮೀರಿ ಇರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಹೊತ್ತು ನರೇಂದ್ರ ಮೋದಿಜಿ ಅಂತಂದ್ರೆ. ಹಾಗಾಗಿ ಮೋದಿಜಿ ಅಂತಕ್ಕಂಥ ಒಂದು ಶಕ್ತಿ ಈ ದೇಶವನ್ನ ಮುಂದಿನ 2047ನೇ ಇಸ್ವಿಗೆ ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪನ ಇಟ್ಕೊಂಡೇನು ಹೊರಟಿದ್ದಾರೆ. ಆ ಸಂಕಲ್ಪಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಇವತ್ತು ಗುಲ್ಬರ್ಗ ನಮ್ಮ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮುಖಂಡ ಇವತ್ತು ನಿತಿನ್ ಗುತ್ತದಾರೆ ಅಂತ ಸೇರಿದ್ದಾರೆ. ಅವರ ಗೌರವ ಕೊಟ್ಟು ಮತ್ತೆ ಅಲ್ಲಿ ಜೊತೆಲಿ ಬಂದಿರತಕ್ಕಂಥ ಎಲ್ಲ ಬೆಂಬಲರಿಗೂ ಸಹ ಅದೇ ಗೌರವನ ಕೊಟ್ಟು ನಿತಿನ್ ಗುತ್ತೇದಾರ್ ಅವ್ರನ್ನ ಮುಂದೆ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಲ್ಲಿ ನಮ್ಮ ಈ ಲೋಕಸಭಾ ಚುನಾವಣೆ ಸಮಯ ಇಲ್ಲ. ಈಗ ನೀವು ವಾಪಸ್ಸು ನಿಮ್ಮ ಕ್ಷೇತ್ರಕ್ಕೆ ಹೋದ ಮರುಕ್ಷಣನೆ ಹಗಲು ರಾತ್ರಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರೇನಿದ್ದಾರೆ, ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಇವತ್ತು ಅವ್ರಿಗೂ ಕೂಡ ನಾನು ತಿಳಿಸ್ತೇನೆ, ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ, ನಾವ್ಯಾರು ಕೂಡ ಹೊಸೊಬ್ರು ಹಳೊಬ್ರು ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಜಾಧವ್ ಅವ್ರನ್ನ ಗೆಲ್ಸ್ತಕ್ಕಂಥ ನಿಟ್ಟಿನಲ್ಲಿ 100ಕ್ಕೆ 100ರಷ್ಟು ನಮ್ಮ ಶ್ರಮವನ್ನು ಹಾಕಬೇಕು, ಮತ್ತೆ ಶ್ರಮವನ್ನು ಹಾಕಬೇಕು. ದೊಡ್ಡ ಅಂತರದಲ್ಲಿ ನಮ್ಮ ಜಾಧವ್ ಜಿ ಅವರು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದುಡಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ